4ನೇ ಅವತಾರ ನರಸಿಂಹ ಅವತಾರ. ಹಿರಣ್ಯಕಶಿಪುವಿಗೆ ಬ್ರಹ್ಮನಿಂದ ವರಪ್ರದಾನ. ಹಿರಣ್ಯಕಶಿಪುವಿಗೂ ತನ್ನ ಹಿಂದಿನ ಜನ್ಮದ ನೆನಪಿರಲಿಲ್ಲ. ಶ್ರೀ ವಿಷ್ಣು ತನ್ನ ಅಣ್ಣ ಹಿರಣ್ಯಾಕ್ಷನನ್ನು ಕೊಂದಿದ್ದಕ್ಕೆ ಈತ ವಿಷ್ಣುವಿನ ಮೇಲೆ ಕ್ರೋಧಗೊಂಡು ಬಹಿರಂಗವಾಗಿ ವಿಷ್ಣುವಿನೊಂದಿಗೆ ವೈರವನ್ನು ಘೋಷಿಸಿ ತಪಸ್ಸು ಮಾಡಿ ವರ ಪಡೆಯಲು ಏಕಾಂತ ಸ್ಥಳಕ್ಕೆ ಹೋಗಿ ಕಠಿಣ ತಪಸ್ಸಿನಲ್ಲಿ ತೊಡಗಿ ಬ್ರಹ್ಮನನ್ನು ಆರಾಧಿಸತೊಡಗಿದ್ದ. ಇವನು ತಪಸ್ಸಿನ ಶಕ್ತಿಗೆ ಜಗತ್ತು ನಡುಗತೊಡಗಿತ್ತು. ಹಿರಣ್ಯಕಶಿಪು ಕೇವಲ ತನ್ನ ಕಾಲಿನ ಹೆಬ್ಬೆರಳ ಮೇಲೆ ನಿಂತಿದ್ದ. 2 ಕೈಗಳನ್ನು ಮೇಲೆತ್ತಿ ಜೋಡಿಸಿದ್ದ. ಏನನ್ನೂ ತಿನ್ನದೆಯೇ ಶರೀರವನ್ನು ಹುಳುಗಳು ಕಡಿದರೆ ಅದರತ್ತ ಗಮನವನ್ನು ಕೊಡದೆಯೇ ಕೇವಲ ಬ್ರಹ್ಮನನ್ನು ಬಿಟ್ಟು ಬೇರೆ ಧ್ಯಾನವನ್ನು ಮಾಡದೆ ತಪಸ್ಸು ಮಾಡಿದ್ದ. ಈತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ತುಸು ಕೂಡ ತಡ ಮಾಡದೆ ಈತನ ಹತ್ತಿರ ಬಂದು ಕಠಿಣ ತಪಸ್ಸನ್ನು ನಿಲ್ಲಿಸುವಂತೆ ಹೇಳಿದ್ದ. ನಿಸರ್ಗದಲ್ಲಿ ಹುಟ್ಟಿದ ಯಾವುದೇ ಜೀವಿ ಸಾಯಲೇಬೇಕು. ಆದ್ದರಿಂದ ಅಮರನಾಗಿರುವುದನ್ನು ಬಿಟ್ಟು ಬೇರೆ ಯಾವುದೇ ವರವನ್ನು ಕೇಳಿದರೆ ತಾನು ಅದನ್ನು ಕೊಡುವುದಾಗಿ ಬ್ರಹ್ಮ ಹಿರಣ್ಯಕಶಿಪುವಿಗೆ ಭರವಸೆ ನೀಡಿದ್ದ. ಹಿರಣ್ಯಕಶಿಪು ಬ್ರಹ್ಮನನ್ನು ದಾರಿ ತಪ್ಪಿಸಲು ಹಾಗೂ ನಿಸರ್ಗದ ನಿಯಮವನ್ನು ಮುರಿಯಲು ಹೇಗೆ ಸಾಧ್ಯ ಎಂದು ತುಸು ಹೊತ್ತು ಯೋಚಿಸಿದ್ದ. ದೇವರು ಸೇರಿದಂತೆ ತಾನು ಯಾರಿಂದಲೂ ಪರಾಜಿತನಾಗಬಾರದು ಎಂದುಕೊಂಡು ಹಿರಣ್ಯಕಶಿಪು ತನ್ನ ಚಾಣಾಕ್ಷ ಬುದ್ಧಿವಂತಿಕೆಯಿಂದ ಸೃಷ್ಟಿಕರ್ತ ಬ್ರಹ್ಮನನ್ನೇ ದಾರಿ ತಪ್ಪಿಸಲು ಯೋಚಿಸಿದ್ದ. ಹೀಗೆ ತುಸು ಹೊತ್ತು ಯೋಚಿಸಿದ ನಂತರ ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ಪ್ರಾರ್ಥಿಸಿದ್ದ. ಹೇ ಸೃಷ್ಟಿಕರ್ತ ಬ್ರಹ್ಮ, ನನಗಿಂತಹ ವರವನ್ನು ಕರುಣಿಸು. ನಾನು ಯಾವುದೇ ಮನುಷ್ಯರಿಂದಲೂ ಪ್ರಾಣಿಗಳಿಂದಲೂ ಅಸುರರಿಂದಲೂ ಯಾವುದೇ ಆಯುಧದಿಂದಲೂ ದಿನದಲ್ಲಿ ಆಗಲಿ ಅಥವಾ ರಾತ್ರಿಯಲ್ಲಿ ಆಗಲಿ ಯಾವುದೇ ಕಟ್ಟಡದ ಹೊರಗಾಗಲಿ ಅಥವಾ ಒಳಗಾಗಲಿ ಆಕಾಶದಲ್ಲಾಗಲಿ ಅಥವಾ ಭೂಮಿ ಮೇಲಾಗಲಿ ನನ್ನನ್ನು ಯಾರೂ ಕೊಲ್ಲಬಾರದು. ಬ್ರಹ್ಮ ಹಿರಣ್ಯಕಶಿಪುವಿನ ಮಾತು ಕೇಳಿ ತುಸು ನಸುನಕ್ಕು ಅವನು ಕೇಳಿದ ವರವನ್ನು ನೀಡಿ ಅಲ್ಲಿಂದ ತಣ್ಣಗೆ ಅನಂತನಾದ ಹೋದ. ಹಿರಣ್ಯಕಶಿಪುವಿನ ಕ್ರೋಧ. ಬ್ರಹ್ಮನಿಂದ ವರ ಪಡೆದ ಹಿರಣ್ಯಕಶಿಪು ವಿಷ್ಣುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸೈನ್ಯಬಲ ಹಾಗೂ ಆಯುಧ ಬಲವನ್ನು ಹೊಂದಿ ಇಂದ್ರ ಹಾಗೂ ಇನ್ನಿತರ ಮಹಾರಾಜಗಳ ಮೇಲೆ ಯುದ್ಧ ಸಾರಿ ಜಯ ಗಳಿಸಿದ್ದ. 3 ಲೋಕಗಳನ್ನು ಜಯಿಸಿ ಅವುಗಳ ಒಡೆಯನಾದ. ವಿಷ್ಣುವನ್ನು ಪೂಜಿಸಿದವರು ಕ್ರೂರವಾದ ಶಿಕ್ಷೆಗೊಳಗಾಗುತ್ತಾರೆಂದು ಜಗತ್ತಿನಲ್ಲೆಲ್ಲ ಸಾರಿದ್ದ. ಯಜ್ಞ ಯಾಗಾದಿಗಳನ್ನು ಮಾಡಿ ವಿಷ್ಣುವಿಗೆ ಹವಿಸ್ಸನ್ನು ಅರ್ಪಿಸಿದಂತೆ ವಿಷ್ಣು ಭಕ್ತರನ್ನು ತಡೆದ. ತನ್ನ ಹೊರತಾಗಿ ಬೇರೆ ಯಾವ ದೇವರಿಲ್ಲವೆಂದು ಘೋಷಿಸಿದ್ದ. ಸಾಮಾನ್ಯ ಜನರು ಭಯದಿಂದ ಹಿರಣ್ಯಕಶಿಪುವನ್ನೇ ದೇವರೆಂದೇ ಪೂಜಿಸತೊಡಗಿದ್ದರು. ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ ಈತ ಸಾವಿನ ಹೆದರಿಕೆಯಿಲ್ಲದೆ ದೇವರಂತಾದ. ತನಗೆ ತೋಚಿದ್ದಂತೆ ಮಾಡತೊಡಗಿದ್ದ. ಈತ ಮಾಡಿದ್ದಕ್ಕೆ ಹೇಳಿದ್ದಕ್ಕೆ ಯಾರೂ ವಿರುದ್ಧ ವ್ಯಕ್ತಪಡಿಸದಂತಾಯಿತು. ಈತನ ಮಾತೆ ಕಾನೂನಾಯಿತು, ವೇದವಾಕ್ಯವಾಯಿತು. ಸಮಯ ಕಳೆಯುತ್ತಾ ಹೋಯಿತು. ಸಾಮಾನ್ಯ ಜನರು, ಋಷಿ ಮುನಿಗಳು ಹಾಗೂ ದೇವತೆಗಳು ಸುರಕ್ಷಿತವಾಗಿ ಜೀವಿಸುವುದೇ ದುರ್ಭರವಾಯಿತು. ಇವರಿಗೆಲ್ಲ ಹಿರಣ್ಯಕಶಿಪುವಿಗೆ ಬ್ರಹ್ಮ ನೀಡಿದ ವರ ಕುರಿತು ಗೊತ್ತಾಗಿ ಹೆದರಿ ಹೋದರು. ವಿಷ್ಣುವನ್ನು ಪ್ರಾರ್ಥಿಸುವುದು ಬಿಟ್ಟು ಇವರಿಗೆ ಬೇರೆ ದಾರಿ ಕಾಣಲಿಲ್ಲ. ದೇವರನ್ನೇ ನಂಬಿ ಆತನ ಪ್ರಾರ್ಥನೆಯಲ್ಲಿ ತೊಡಗಿದ್ದರು. ವಿಷ್ಣು ಇವರಿಗೆಲ್ಲ ಹಿರಣ್ಯಕಶಿಪುವಿನ ದಬ್ಬಾಳಿಕೆಯಿಂದ ಬಿಡುಗಡೆ ಕೊಡಿಸುವುದಾಗಿ ಭರವಸೆ ನೀಡಿದ್ದ. ದೈತ್ಯನ ಅಂತ್ಯ ಸಮೀಪಿಸುತ್ತಿದ್ದಂತೆ ಎಂದು ಹೇಳಿದ್ದ. ಶ್ರೀ ವಿಷ್ಣು ತುಂಬ ದಯಾಮಯಿ. ಆತ ದೈತ್ಯರಿಗೂ ಕೂಡ ಪಶ್ಚಾತ್ತಾಪಪಟ್ಟು ಸುಧಾರಿಸಿಕೊಳ್ಳಲು ಅವಕಾಶ ನೀಡುತ್ತಾನೆ. ಮಗನೇ ವೈರಿಯಾದ. ಹಿರಣ್ಯಕಶಿಪು ಹಾಗೂ ಕಾಯಧುವಿನ 4 ಮಕ್ಕಳಲ್ಲಿ ಪ್ರಹ್ಲಾದನೇ ಹಿರಿಯ. ಪ್ರಹ್ಲಾದ ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತಿದ್ದ. ವಿಶೇಷವಾಗಿ ಹಿರಣ್ಯಕಶಿಪು ಪ್ರಹ್ಲಾದನ ಮುಗ್ಧತೆಗೆ, ಸಹಜವಾದ ಹಾಗೂ ನಿಷ್ಠುರವಾದ ಅಭಿಪ್ರಾಯಗಳಿಗೆ ತಲೆದೂಗುತ್ತಿದ್ದ. ಆದರೆ ಮುಂದೆ ಪ್ರಹ್ಲಾದನ ಕಾರಣದಿಂದಾಗಿಯೇ ತನಗೆ ಮೃತ್ಯು ಬರಬಹುದೆಂಬುದು ಹಿರಣ್ಯಕಶಿಪುವಿಗೆ ಗೊತ್ತಿರಲಿಲ್ಲ. ಹಿರಣ್ಯಕಶಿಪು ಕಠಿಣ ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರ ಪಡೆಯಲು ತನ್ನ ರಾಜಧಾನಿಯಿಂದ ದೂರ ಹೋದಾಗ ಗರ್ಭಿಣಿಯಾಗಿದ್ದ ಹಿರಣ್ಯಕಶಿಪುವಿನ ಹೆಂಡತಿ ಕಾಯುಧವನ್ನು ದೇವೇಂದ್ರ ಬಂದಿಯನ್ನಾಗಿ ಮಾಡಿಕೊಂಡು ಕರೆದೊಯ್ಯುತ್ತಿದ್ದ. ಆಗ ಎದುರಿಗೆ ಬಂದ ಭೇಟಿಯಾದ ನಾರದರು ಕಾಯುಧ ಮಹಾವಿಷ್ಣುವಿನ ಭಕ್ತನಾಗಿ ಜನ್ಮ ನೀಡುವವಳಿದ್ದಾಳೆಂದು ಹೇಳಿ ಕಾಯುಧವನ್ನು ಬಿಟ್ಟು ಬಿಡುವಂತೆ ಹೇಳಿದ್ದರು. ದೇವೇಂದ್ರ ಕಾಯುಧವನ್ನು ಬಿಡುಗಡೆಗೊಳಿಸಿದ ನಂತರ
ನಾರದರು ಆಕೆಯನ್ನು ವಿಷ್ಣು ಭಕ್ತರ ಹತ್ತಿರ ಬಿಟ್ಟರು. ಆಕೆ ಅಲ್ಲಿ ಉತ್ತಮ ವಚನ ಹಾಗೂ ಉಪದೇಶ ಕೇಳುತ್ತಾ ಸಮಯ ಕಳೆದಳು. ಆಕೆ ವಿಷ್ಣು ಭಕ್ತರ ಸಂಸ್ಕೃತಿಯನ್ನು ಮನಸಾರೆ ಒಪ್ಪಿಕೊಂಡಲ್ಲದೆ ಮಾಡಿದುದಲ್ಲದೆ ಅವರಂತೆಯೇ ಉತ್ತಮಳಾಗಿ ಪರಿವರ್ತನೆ ಹೊಂದಿದ್ದಳು. ಇದೆಲ್ಲ ಆಕೆಯ ಗರ್ಭದಲ್ಲಿದ್ದ ಶಿಶುವಿನ ಮೇಲೆ ಉತ್ತಮ ಪರಿಣಾಮ ಬೀರಿತು. ಆಕೆಗೆ ಹುಟ್ಟಿದ ಮಗು ತನ್ನ ಸುತ್ತಮುತ್ತಲೆಲ್ಲ ಸಂತೋಷದ ವಾತಾವರಣವನ್ನು ತಂದಿತು. ಆ ಮಗುವಿಗೂ ಪ್ರಹ್ಲಾದ ಎಂದು ನಾಮಕರಣ ಮಾಡಲಾಯಿತು. ಆಹ್ಲಾದ ಎಂದರೆ ಸಂತೋಷ. ಪ್ರಹ್ಲಾದ ತನ್ನ ತಂದೆ ಹಾಗೂ ತಂದೆಯ ಹಿಂಬಾಲಕರಾದ ಅಸುರರಾಗದಂತೆ ಮಹಾವಿಷ್ಣು ಭಕ್ತನಾದ ಎಲ್ಲ ತಂದೆ ತಾಯಿಗಳು ಗರ್ಭದಲ್ಲಿರುವ ತಮ್ಮ ಮಗುವಿಗೆ ಯಾವ ರೀತಿ ಶಿಕ್ಷಣೆ ನೀಡಬೇಕೆಂಬುದಕ್ಕೆ ಪ್ರಹ್ಲಾದನ ಜೀವನ ಚರಿತ್ರೆ ತುಂಬ ಉತ್ತಮ ಉದಾಹರಣೆ. ಪ್ರಹ್ಲಾದ ತನ್ನ ಅರಮನೆಗೆ ಹಿಂತಿರುಗಿದ್ದ ನಂತರ ಕೂಡು ಸಾಧಕಾಲ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಿದ್ದ. ಪ್ರಹ್ಲಾದನನ್ನು ಶ್ರೀ ವಿಷ್ಣುವಿನಿಂದ ಹಾಗೂ ವಿಷ್ಣುವಿಗೆ ಸಂಬಂಧಿಸಿದ ಯಾವುದೇ ವಿಷಯದಿಂದ ದೂರವಿರಿಸಬೇಕೆಂದು ಪ್ರಹ್ಲಾದನ ಶಿಷ್ಯಕರಿಗಲ್ಲದೆ ಜಗತ್ತಿನಲ್ಲಿರುವ ಎಲ್ಲ ಶಿಕ್ಷಕರಿಗೂ ಹಿರಣ್ಯಕಶಿಪು ಕಟ್ಟುನಿಟ್ಟಾದ ಆಜ್ಞೆ ವಿಧಿಸಿದ್ದ. ಚಂದ ಮತ್ತು ಅಕರ್ಮ ಅಸುರರು ಗುರುಗಳಾದ ಶುಕ್ರಾಚಾರ್ಯರ ಮಕ್ಕಳು. ಇವರನ್ನೇ ಪ್ರಹ್ಲಾದನ ಶಿಕ್ಷಕರನ್ನಾಗಿ ನೇಮಿಸಿದ್ದ. ಹಿರಣ್ಯಕಶಿಪು ಇವರಿಗಾಗಲಿ ಅಥವಾ ಪ್ರಹ್ಲಾದನ ಗೆಳೆಯಗಾಗಲಿ ಪ್ರಹ್ಲಾದನನ್ನು ವಿಷ್ಣುವಿನ ಧ್ಯಾನದಿಂದ ದೂರ ಮಾಡಲು ಸಾಧ್ಯವಾಗಲಿಲ್ಲ. ಪ್ರಹ್ಲಾದ ತನ್ನ ತಂದೆಯನ್ನು ಎದುರಿಸಿದ್ದ. ಇದ್ಯಾವ ಬೆಳವಣಿಗೆಯು ಕುರಿತು ತಿಳಿದಿರದ ಹಿರಣ್ಯಕಶಿಪು ಒಂದು ದಿನ ತನ್ನ ಮಕ್ಕಳನ್ನು ಕೇಳಿದ, ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು? ಆಗ ಪ್ರಹ್ಲಾದನ ಹೊರತಾಗಿ ಹಿರಣ್ಯಕಶಿಪುವಿನ ಎಲ್ಲ ಮಕ್ಕಳು ಸೇರಿದಂತೆ ಇನ್ನಿತರ ಮಕ್ಕಳೆಲ್ಲರೂ ಒಕ್ಕಳೂರಿನಿಂದ ಕೂಗಿ, ಈ ಜಗತ್ತಿನಲ್ಲೇ ನೀವೇ ದೊಡ್ಡವರು, ನೀವೇ ಅಜರಾಮರು, ನೀವೇ ಈ ಜಗತ್ತಿನ ಸ್ವಾಮಿ ಎಂದು ಹೇಳಿದ್ದರು. ಪ್ರಹ್ಲಾದ ಸುಮ್ಮನೆ ಮೌನವಾಗಿ ನಿಂತಿದ್ದನ್ನು ನೋಡಿ ಹಿರಣ್ಯಕಶಿಪು ಕೇಳಿದ, ನೀನೇಕೆ ಮೌನವಾಗಿ ನಿಂತಿರುವೆ? ಇವರೆಲ್ಲರೂ ಹೇಳಿದ ನಿನಗೆ ಒಪ್ಪಿಗೆಯಾಗಲಿಲ್ಲವೇ? ಇಲ್ಲ ಎಂದು ಪ್ರಹ್ಲಾದ. ನೀವು ಅಜರಾಮರೆಂಬುದನ್ನು ನಾನು ಒಪ್ಪುವುದಿಲ್ಲ. ನೀವೇ ಈ ಜಗತ್ತಿನಲ್ಲಿ ದೊಡ್ಡವರೆಂದು ನಾನು ಒಪ್ಪುವುದಿಲ್ಲ. ನೀವು ಈ ಜಗತ್ತಿನ ಒಡೆಯರೆಂಬುದನ್ನಂತಾದರೂ ನಾನು ಮೊದಲೇ ಒಪ್ಪುವುದಿಲ್ಲ. ನಿಜ ಸಂಗತಿ ಏನೆಂದರೆ ಶ್ರೀಹರಿಯೇ ಈ ಜಗತ್ತಿನ ರಕ್ಷಕ ಹಾಗೂ ಒಡೆಯ. ಆತನಿಗೆ ಆದಿಯಿಲ್ಲ, ಅಂತ್ಯವಿಲ್ಲ. ನಾನು ವಿಷ್ಣುವನ್ನೇ ಪೂಜಿಸುತ್ತೇನೆ ಎಂದು ಖಂಡಿತವಾದ ಧ್ವನಿಯಲ್ಲಿ ಹೇಳಿದ್ದ. ಆಗ ಹಿರಣ್ಯಕಶಿಪು, ನನ್ನ ವೈರಿಗಳು ಯಾರು ಇವನು ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಯೋಚಿಸಿ ಅವನಿಗೆ ಪಾಠ ಕಲಿಸುತ್ತಿದ್ದ ಶಿಕ್ಷಕರಿಗೆ ಮತ್ತೊಮ್ಮೆ ಆ ರೀತಿಯ ತಪ್ಪು ನಡೆಯಕೂಡದೆಂದು ಎಚ್ಚರಿಸಿದ್ದ. ತನ್ನ ಈ ಉಪಾಯ ಮತ್ತೆ ಕೆಲಸ ಬಾರದಂತಾದಾಗ ಹಿರಣ್ಯಕಶಿಪು ತಾನೇ ಸ್ವತಃ ಪ್ರಹ್ಲಾದನಿಗೆ ಉಪದೇಶ ನೀಡಿದ. ಬೆದರಿಕೆ ಹಾಕಿದ. ತಾನೇ ಜಗತ್ತಿನ ಸ್ವಾಮಿ ಎಂದು ಹೇಳಿದ್ದ. ಆದರೆ ಈ ಮಾತುಗಳ್ಯಾವೂ ಪ್ರಹ್ಲಾದನ ಮನಸ್ಸನ್ನು ಬದಲಾಯಿಸಲಿಲ್ಲ. ತನ್ನ ಸ್ವಂತ ಮಗನೇ ತನ್ನ ಶತ್ರುವಾದ ವಿಷ್ಣುವಿನ ಭಕ್ತನಾಗಿರುವ ವಿಷಯ ಹಿರಣ್ಯಕಶಿಪುವಿಗೆ ಜೀರ್ಣವಾಗಲಿಲ್ಲ. ಅವನ ಮನಸ್ಸು ಅಶಾಂತತೆಯಿಂದ ಕಾಡಿದಂತಾಯಿತು. ಮಗನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾದಿದ್ದರೆ ತಾನು ಜಗತ್ತಿನ ಮೇಲಿರುವ ತನ್ನ ಹಿಡಿತ ಕಳೆದುಕೊಳ್ಳಬಹುದೆಂದು ಭಯಭೀತನಾದ. ಪ್ರಹ್ಲಾದನಿಗೆ ಮೊದಲು ಹಗುರವಾದ ಶಿಕ್ಷೆಗಳನ್ನು ನೀಡಿದ. ನಂತರ ಆತನನ್ನು ಕೊಲ್ಲಿಸುವ ಪ್ರಯತ್ನವನ್ನೂ ಮಾಡಿದ್ದ. ಆದರೆ ಅವನ ಯಾವ ಶಿಕ್ಷೆಗಳಿಗೂ ಬೆದರಿಕೆಗಳಿಗೂ ಪ್ರಹ್ಲಾದನನ್ನು ಏನೂ ಮಾಡಲಿಲ್ಲ. ವಿಷ ಸರ್ಪಗಳು ಅವನನ್ನು ಕಚ್ಚಲಿಲ್ಲ, ಬೆಂಕಿ ಸುಡಲಿಲ್ಲ, ನೀರು ಅವನನ್ನು ಮುಳುಗಿಸಲಿಲ್ಲ. ಬೆಟ್ಟದಿಂದ ಕೆಳಗೆ ಎಸೆದರೂ ತೂಸು ಕೂಡ ಗಾಯವಾಗಲಿಲ್ಲ. ಭಯಂಕರ ಶಿಕ್ಷೆ ನೀಡಿದ್ದರೂ ಪ್ರತಿ ಸಾರಿಯೂ ಪ್ರಹ್ಲಾದ ಒಂದು ಪುಟ್ಟ ಗಾಯವಾಗದಂತೆ ಪಾರಾದ. ವಿಷ್ಣುವಿನಲ್ಲಿದ್ದ ಆತನ ಭಕ್ತಿ ಮತ್ತು ಹೆಚ್ಚಾಯಿತು. ಹೆಚ್ಚು ಹೆಚ್ಚು ಶಿಕ್ಷೆ ನೀಡಿದಷ್ಟು ಆತನಲ್ಲಿದ್ದ ವಿಷ್ಣುವಿನ ಭಕ್ತಿ ಹೆಚ್ಚುತ್ತಾ ಹೋಯಿತು. ತನ್ನನ್ನು ತಾನು ವಿಷ್ಣುವಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದ ಪ್ರಹ್ಲಾದ. ಹಿರಣ್ಯಕಶಿಪು ತನ್ನ ಮೃತ್ಯುವನ್ನು ಆಮಂತ್ರಿಸಿದ್ದ. ಪ್ರಜೆಗಳಾರು ಪ್ರಹ್ಲಾದನಲ್ಲಿ ಆಶಾಕಿರಣ ಕಾಡತೊಡಗಿದ್ದರೂ ಕೆಲವು ಅಸುರರು ಕೂಡ ಆತನ ಭಕ್ತಿಗೆ ಮರುಳಾಗಿ ಹೋದರು. ಹಿರಣ್ಯಕಶಿಪುವಿನ ಕಠಿಣಾತಿ ಕಠಿಣ ಶಿಕ್ಷೆಗಳು ಪ್ರಹ್ಲಾದನ ಮೇಲೆ ಯಾವ ಪರಿಣಾಮವೂ ಬೀರದಿದ್ದುದರಿಂದ ಆತ ಇನ್ನಷ್ಟು ಪ್ರಖ್ಯಾತನಾಗುತ್ತಾ ಹೋದ. ಬರಬರುತ್ತಾ ಜನರಲ್ಲಿದ್ದ ವಿಷ್ಣುವಿನ ಭಕ್ತಿ ಬಹಿರಂಗವಾಗಿ ಪ್ರಕಟವಾಗತೊಡಗಿತ್ತು. ಇದೆಲ್ಲ ಬೆಳವಣಿಗೆಗೆ ಹಿರಣ್ಯಕಶಿಪುವಿಗೆ ಕಸಿವಿಸಿ ಉಂಟಾಗತೊಡಗಿತ್ತು. ಅವನಷ್ಟೇ ಕ್ರೂರವಾಗಿ ವರ್ತಿಸಿದ್ದರೂ ಯಾವ ಪ್ರಯೋಜನ ಕಾಣಲಿಲ್ಲ. ತಾನು ಮರಣವಿಲ್ಲವೆಂಬ ಭಾವನೆ ಹಿರಣ್ಯಕಶಿಪುವಿನಲ್ಲಿ ಬಲವಾಗಿ ಬೇರೂರಿತು.
ಈಗ ಅವನು ತನ್ನ ಸ್ವಂತ ಮಗನಲ್ಲೇ ತನ್ನ ವೈರಿಯನ್ನು ಕಾಡತೊಡಗಿದ್ದ. ತಾನು ದೊಡ್ಡವನೆಂಬ ಭಾವನೆಯನ್ನು ಪ್ರಜೆಗಳ ಮನಸ್ಸಿನಿಂದ ದೂರಗೊಳಿಸಿ ವಿಷ್ಣುವೇ ಜಗತ್ತಿನ ಒಡೆಯ ಸ್ವಾಮಿ ಎಂಬುದನ್ನು ಪ್ರಹ್ಲಾದ ಜನರ ಮನಸ್ಸಿನಲ್ಲಿ ಮೂಡಿಸತೊಡಗಿದ್ದರಿಂದ ಹಿರಣ್ಯಕಶಿಪು ಪ್ರಹ್ಲಾದನೊಂದಿಗೆ ಗತಿ ಕಾಣಿಸುವ ದೃಢ ನಿಶ್ಚಯ ಮಾಡಿದ್ದ. ಪ್ರಜೆಗಳಲ್ಲಿ ದಿನದಿಂದ ದಿನಕ್ಕೆ ವಿಷ್ಣುವಿನಲ್ಲಿ ಭಕ್ತಿ ಹೆಚ್ಚಾಗುತ್ತಿರುವುದಕ್ಕೆ ಯಾವ ಬೆಲೆ ತೆತ್ತಾದರೂ ತೊಡೆಯೊಡ್ಡಬೇಕೆಂದು ನಿಶ್ಚಯಿಸಿ ಒಂದು ದಿನ ಮಧ್ಯಾಹ್ನ ಪ್ರಹ್ಲಾದನನ್ನು ತನ್ನ ಹತ್ತಿರ ಕೂಡಿಸಿಕೊಂಡು ತುಂಬ ಹೊತ್ತಿನವರೆಗೆ ಪ್ರೀತಿಯಿಂದ ಮಾತನಾಡಿದ. ವಿಷ್ಣು ಆತನ ಚಿಕ್ಕಪ್ಪ ಹಿರಣ್ಯಾಕ್ಷ ಹಾಗೂ ಇತರ ಅಸುರರನ್ನು ನಿರ್ದಯವಾಗಿ ಕೊಂದಿದ್ದನ್ನು ಕತೆ ಮಾಡಿ ಹೇಳಿ ವಾದ ಮಾಡಿದ್ದ. ಪ್ರಹ್ಲಾದ ಅಸುರ ವಂಶಕ್ಕೆ ಸೇರಿದವನೆಂದು ಅವನಿಗೆ ಮನಗಾಣಿಸಲು ಪ್ರಯತ್ನಿಸಿದ್ದ. ಆದರೆ ಪ್ರಹ್ಲಾದ ದುಷ್ಟರಿಗೆ ಶ್ರೀ ವಿಷ್ಣು ಸರಿಯಾದ ಶಿಕ್ಷೆ ಕೊಟ್ಟಿರುವನೆಂದು ಪ್ರತಿಪಾದಿಸಿದ. ಎಷ್ಟು ವಾದ ಮಾಡಿ ತಿಳಿ ಹೇಳಿದ್ದರೂ ಪ್ರಹ್ಲಾದ ತಂದೆಯ ಮಾತನ್ನು ಒಪ್ಪಲಿಲ್ಲ. ದೇವತೆಗಳೇ ಆಗಲಿ ಅಸುರರೇ ಆಗಲಿ ಎಲ್ಲರೂ ಭಗವಂತನಲ್ಲಿ ನಂಬಿಕೆ ಇಡಬೇಕು, ದುಷ್ಟ ಕೆಲಸಗಳನ್ನು ಮಾಡಬಾರದು ಎಂದು ಪ್ರಹ್ಲಾದ ತಂದೆಗೆ ತಿಳಿಸಿ ಹೇಳಿದ. ತನ್ನ ತಂದೆಯ ಶೌರ್ಯದಲ್ಲಿ ಪ್ರಹ್ಲಾದನಿಗೆ ನಂಬಿಕೆ ಇರಲಿಲ್ಲ. ಎಷ್ಟೇ ವಾದಿಸಿದ್ದರೂ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನನ್ನು ತನ್ನ ಸಿದ್ಧಾಂತದ ದಾರಿಗೆ ತರಲಾಗಲಿಲ್ಲ. ಕೊನೆಗೆ ಕ್ರೋಧಗೊಂಡ ಕೂಗುತ್ತಾ, ನಿನ್ನ ವಿಷ್ಣು ಎಲ್ಲಿದ್ದಾನೆ ತೋರಿಸು, ವಿಷ್ಣುವನ್ನು ಸಂಹರಿಸಿ ನಾನೇ ದೊಡ್ಡವನೆಂಬುದನ್ನು ಸಾಧಿಸಿ ತೋರಿಸುತ್ತೇನೆ ಎಂದ. ಪ್ರಹ್ಲಾದ ಹೇಳಿದ, ಓ ತಂದೆಯೇ, ವಿಷ್ಣು ಭಗವಂತ ಸರ್ವವ್ಯಾಪಿ, ಆತ ಎಲ್ಲೆಡೆಯೂ ಉಪಸ್ಥಿತನಿದ್ದಾನೆ. ವಿಷ್ಣು ಎಂದರೆ ಸಕಲ ಚರಾಚರ ಜೀವಿಗಳಲ್ಲಿರುವವನು. ಆತ ನಿನ್ನ ಹೃದಯದಲ್ಲೂ ಇದ್ದಾನೆ. ನಿನ್ನ ಆತ್ಮದ ಅಂತರಂಗದಲ್ಲಿ ನೀನು ಇಣುಕಿ ನೋಡಿಲ್ಲ, ಅದಕ್ಕೆ ಆತ ನಿನಗೆ ಕಾಣುತ್ತಿಲ್ಲ. ನೀನು ಕಶ್ಯಪ ಮಹರ್ಷಿಯ ಮಗನಾದರೂ ನೀನೊಬ್ಬ ಅಸುರನ ಗುಣಗಳನ್ನು ಬೆಳೆಸಿಕೊಂಡೆ, ಕೆಟ್ಟ ದಾರಿಯಲ್ಲಿ ನಡೆದೆ, ಆತ್ಮಜ್ಞಾನ ಹೊಂದುವಲ್ಲಿ ವಿಫಲನಾದೆ. ವಿಷ್ಣು ಇಲ್ಲಿಯೇ ಇದ್ದಾನೆಂಬುದು ಎಲ್ಲರಿಗೂ ಗೊತ್ತು. ನೀನು ನೋಡಿದೊಡನೆಯಲ್ಲಿ, ನೀನು ಮುಟ್ಟಿದೊಡೆಯಲ್ಲೆಲ್ಲ ವಿಷ್ಣುವಿದ್ದಾನೆ. ಪ್ರಹ್ಲಾದನ ಉಪದೇಶದಿಂದ ಹಿರಣ್ಯಕಶಿಪುವಿಗೆ ಜ್ಞಾನೋದಯವಾಗಲಿಲ್ಲ. ಬದಲಾಗಿ ಆತ ಇನ್ನಷ್ಟು ಕ್ರೋಧಗೊಂಡು ಕೂಗಿಕೊಂಡ, ನೀನು ನನಗೆ ತಕ್ಕನಾದ ಮಗನಲ್ಲ, ನಿನ್ನ ವಿಷ್ಣು ಇಲ್ಲಿದ್ದಾನೆಯೇ? ಹೌದು ತಂದೆ, ಪ್ರಹ್ಲಾದ ಶಾಂತನಾಗಿಯೇ ಉತ್ತರಿಸಿದ್ದ. ಹಿರಣ್ಯಕಶಿಪು ಜೀವಿಗಳನ್ನು ಹಾಗೂ ನಿರ್ಜೀವ ವಸ್ತುಗಳನ್ನು ತೋರಿಸುತ್ತಾ ಅದೇ ಪ್ರಶ್ನೆಯನ್ನು ಪದೇ ಪದೇ ಕೇಳತೊಡಗಿದ್ದ. ಕೇಳಿದ ಪ್ರಶ್ನೆಗಳಿಗೆಲ್ಲ ಪ್ರಹ್ಲಾದ ಶಾಂತನಾಗಿಯೇ ಅತ್ಯಂತ ದೃಢವಾಗಿ ಅದೇ ಉತ್ತರವನ್ನು ನೀಡುತ್ತಾ ಹೋದ. ಮತ್ತಷ್ಟು ಕ್ರೋಧಗೊಂಡ ಹಿರಣ್ಯಕಶಿಪು ಕಂಬವೊಂದನ್ನು ತೋರಿಸುತ್ತಾ, ವಿಷ್ಣು ಈ ನಿರ್ಜೀವ ಕಂಬದಲ್ಲಿದ್ದಾನೆಯೇ ಎಂದು ಕೇಳಿದ. ಪ್ರಹ್ಲಾದ ಅದೇ ದೃಢ ನಂಬಿಕೆಯಿಂದ, ಹೌದು ತಂದೆ, ನಿನ್ನ ಹೃದಯದಲ್ಲಿರುವಂತೆಯೇ ವಿಷ್ಣು ಈ ಕಂಬದಲ್ಲಿಯೂ ಇದ್ದಾನೆ ಎಂದು ಉತ್ತರಿಸಿದ್ದ. ಹಿರಣ್ಯಕಶಿಪು ಸಂಪೂರ್ಣವಾಗಿ ಸಹನೆ ಕಳೆದುಕೊಂಡು ಆಗ ಮಧ್ಯಾಹ್ನ ಕಳೆದು ತಂಪು ಸಂಜೆ ಆವರಿಸತೊಡಗಿತ್ತು. ಸೂರ್ಯ ಅಸ್ತಮವಾಗುವುದರಲ್ಲಿದ್ದ. ಆದರೆ ಹಿರಣ್ಯಕಶಿಪುವಿನ ಕ್ರೋಧ ಕ್ಷಣ ಕ್ಷಣಕ್ಕೂ ಹೆಚ್ಚತೊಡಗಿತ್ತು. ಆತ ತನ್ನ ಬಲವಾದ ಗದೆಯನ್ನು ಎತ್ತಿ ವಿಪರೀತ ಕ್ರೋಧದಿಂದ ಬಲವನ್ನೆಲ್ಲ ಉಪಯೋಗಿಸಿ ಕಂಬದ ಮೇಲೆ ಪ್ರಹಾರ ಮಾಡಿದ. ಕಂಬ ಎರಡು ಹೋಳಾಗುತ್ತಿದ್ದಂತೆ, ನಿನ್ನ ವಿಷ್ಣು ಇಲ್ಲಿದ್ದಾನೆ ತೋರಿಸು, ಇಲ್ಲದಿದ್ದರೆ ನನ್ನ ಕೈಗಳಿಂದಲೇ ಮರಣವನ್ನೊಪ್ಪಿಕೋ ಎಂದ. ವಿಷ್ಣು ಕಂಬದಿಂದ ಹೊರಬಂದ. ವಿಷ್ಣು ನರಸಿಂಹ ಅವತಾರ ತಾಳಿ ಕಂಬದಿಂದ ಹೊರಬಂದ. ಅದು ಅತ್ಯಂತ ಕ್ವಚಿತವಾದ ಸ್ವಾತಿ ನಕ್ಷತ್ರದ ದಡಿ, ಸೋಮವಾರದ ಪ್ರದೋಷ, ಸಿದ್ಧಯೋಗ, ವಿಶಾಖ ಶುದ್ಧ ಚತುರ್ದಶಿ. ಪ್ರಹ್ಲಾದ ಹಾಗೂ ಇನ್ನಿತರ ಭಕ್ತರು, ಹಿರಣ್ಯಕಶಿಪು ಹಾಗೂ ದೊಡ್ಡ ಸಂಖ್ಯೆಯಲ್ಲಿದ್ದ ದೈತ್ಯರೆಲ್ಲ ನರಸಿಂಹನನ್ನು ಮುಖವಿಸ್ಮೃತರಾಗಿ ನೋಡಿದ್ದರು. ಆ ಬೃಹದತ್ತ ಜೀವಿ ಹಿರಣ್ಯಕಶಿಪುವಿನ ಮುಂದೆ ಬೆಟ್ಟದ ಗಾತ್ರಕ್ಕೆ ನಿಂತಿತ್ತು. ಅವರೆಲ್ಲರಿಗೂ ಇದೊಂದು ಮನುಷ್ಯ ಜೀವಿಯೋ ಅಥವಾ ಪ್ರಾಣಿಯೋ ಎಂಬುದು ಗೊತ್ತಾಗಲಿಲ್ಲ. ಅಲ್ಲಿ ನೆರೆದಿದ್ದವರೆಲ್ಲರೂ ಇದುವರೆಗೂ ಅಂಥ ಭಯಂಕರವಾದ ಭಯ ಹುಟ್ಟಿಸುವ ಜೀವಿಯನ್ನು ಎಂದೆಂದೂ ಕಂಡಿರಲಿಲ್ಲ. ಸಿಂಹ ಮುಖದ ಭಯಂಕರವಾದ ಕೋರೆ ಹಲ್ಲುಗಳಿಂದಗೆ ಭಯ ಹುಟ್ಟಿಸುತ್ತಿತ್ತು. ಹರಿತವಾದ ನಾಲಿಗೆ, ದಟ್ಟವಾದ ಕೇಸರ ಸಂಮೋಹಿನಿಗೊಳಿಸುವಂತಿದ್ದವು. ಉಗುರುಗಳಂತೂ ಅತ್ಯಂತ ಹರಿತವಾಗಿದ್ದು ಖಡ್ಗದಂತೆ ಮುಂದೆ ಬಾಚಿಕೊಂಡಿದ್ದವು. ನರಸಿಂಹ ಗರ್ಜಿಸಿದಾಗ ಭಯದಿಂದ ತತ್ತರಿಸಿ ಹೋದ ಅಸುರರು ಸಮೂಹ ತಮ್ಮ ಒಡೆಯನ ಆಜ್ಞೆಯನ್ನು ಧಿಕ್ಕರಿಸಿ ಅಲ್ಲಿಂದ ಪಲಾಯನಗೈಯ ತೊಡಗಿದ್ದರು. ಆದರೆ ಭಯರಹಿತನಾದ ಅಸುರ
ತ್ರಿಲೋಕದ ರಾಜ ಹಿರಣ್ಯಕಶಿಪು ನರಸಿಂಹನಿಗೆ ಹೊಡೆಯಲು ತನ್ನ ಗದೆಯನ್ನು ಮೇಲೆತ್ತಿದ. ಅಸುರ ಹಿರಣ್ಯಕಶಿಪು ನರಸಿಂಹನ ಮುಂದೆ ಚಿಕ್ಕ ಮಗುವಿನಂತೆ ಕಂಡುಬಂದ. ನರಸಿಂಹ ಅವನನ್ನು ಹೂವಿನಂತೆ ಎತ್ತಿಕೊಂಡು ಬಂದು ಅರಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಂಡು ವಿಷ್ಣುವಿನ ಭಕ್ತರ ಭಕ್ತಿ ಪರವಶರಾಗಿ ಆತನ ಹೆಸರನ್ನು ಧ್ಯಾನಿಸತೊಡಗಿದ್ದರು. ಭಯಂಕರ ರೂಪದ ನರಸಿಂಹ ಅವರಿಗೆಲ್ಲರಿಗೂ ದಯಾಳು ಮತ್ತು ಪ್ರಸನ್ನನಾಗಿ ಕಂಡುಬಂದ. ಅಸುರರೆಲ್ಲರೂ ಗಡಗಡನೆ ನಡುಗತೊಡಗಿದ್ದರೆ ಭಕ್ತರೆಲ್ಲ ಸಂತೋಷದಿಂದ ನೃತ್ಯ ಮಾಡತೊಡಗಿದ್ದರು. ಸೂರ್ಯ ಅಸ್ತಮವಾಗುವುದರಲ್ಲಿದ್ದ. ಎಲ್ಲರೂ ಅದ್ಭುತವಾದ ನರಸಿಂಹನ ರೂಪವನ್ನು ಅತ್ಯಾಶ್ಚರ್ಯದಿಂದ ನೋಡುತ್ತಿದ್ದರು. ಹೊಸ್ತಿಲ ಮೇಲೆ ಕುಳಿತುಕೊಂಡು ನಂತರ ನರಸಿಂಹ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅಸುರ ನರಸಿಂಹನ ವಿಶಾಲವಾದ ತೊಡೆಗಳ ಮೇಲೆ ಮಗುವಿನಂತೆ ಮಲಗಿದ್ದ. ಅಸುರನ ಅಂತ್ಯದ ಕ್ಷಣ ಸಮೀಪಿಸುತ್ತಿತ್ತು. ಆ ಅತಿ ಭಯಂಕರ ಹಾಗೂ ವಿಚಿತ್ರವಾದ ಜೀವಿ ನರಸಿಂಹ ಬೇರೆ ಯಾರೂ ಆಗಿದ್ದರೆ ಶ್ರೀ ವಿಷ್ಣುವೇ ಆಗಿದ್ದ. ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದಂತೆಯೇ ಅವನಿಗೆ ಸಾವು ಬರುವುದಿತ್ತು. ಜಯ ಮತ್ತು ವಿಜಯರ ಮೊದಲ ಜನ್ಮದ ಅಂತ್ಯ. ಅದು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ಅದು ಸಂಜೆಯೂ ಸಮಯ. ಇತ್ತ ಮನುಷ್ಯನೂ ಅಲ್ಲ, ಅತ್ತ ಪ್ರಾಣಿಯೂ ಅಲ್ಲ, ಸುರನೂ ಅಲ್ಲ, ಅಸುರನೂ ಅಲ್ಲ. ಮನುಷ್ಯ ಮತ್ತು ಸಿಂಹದ ಸಮ್ಮಿಶ್ರಣ. ನರಸಿಂಹ ಸ್ಥಳವು ಅರಮನೆಯೊಳಗೆ ಅಲ್ಲ, ಅರಮನೆಯು ಹೊರಗೂ ಅಲ್ಲ. ಅದು ಅರಮನೆಯ ಬಾಗಿಲ ಹೊಸ್ತಿಲು. ಆಕಾಶವೂ ಅಲ್ಲ, ಭೂಮಿಯೂ ಅಲ್ಲ. ಅದು ತೊಡೆ. ನರಸಿಂಹನ ತನ್ನ ಉಗುರುಗಳನ್ನು ಚಾಚಿದ್ದ. ಅವು ಆಯುಧಗಳು ಅಲ್ಲ. ನರಸಿಂಹದ ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಇರಿದು ಬಗೆದ. ಅವನ ಮೃತ್ಯುವಾಯಿತು. ಅವನ ಹೊಟ್ಟೆಯಿಂದ ರಕ್ತ ಧಾರಾಕಾರವಾಗಿ ನದಿಯಂತೆ ಹರಿಯಿತು. ಮೃತ್ಯುವಿನ ಸಮಯ ಹಿರಣ್ಯಕಶಿಪುವಿಗೆ ತನ್ನ ಹಿಂದಿನ ಜನ್ಮದ ನೆನಪಾಯಿತು. ತನ್ನಿಂದಾದ ತಪ್ಪಿನಿಂದ ಪಶ್ಚಾತ್ತಾಪಪಟ್ಟು ವಿಷ್ಣುವಿಗೆ ಭಕ್ತಿಯಿಂದ ಕೈಮುಗಿದು ಧ್ಯಾನಿಸಿದ್ದ. ಕ್ಷಮೆ ಯಾಚಿಸಿದ್ದ. ಸಾಯುವುದಕ್ಕೆ ಸಂತೋಷಪಟ್ಟ ನರಸಿಂಹ ಅವನ ಭೂಮಿಯ ಮೇಲೆ ಮೊದಲು ಜನ್ಮವನ್ನು ಕೊನೆಗಳಿಸಿದಾಗ ಅವನ ಶಾಪ 3ನೇ 1 ಭಾಗ ಕಮ್ಮಿಯಾಗಿತ್ತು. ಅಂದರೆ 3 ಜನ್ಮಗಳಲ್ಲಿ 1 ಅಸುರರು ಜನ್ಮ ಮುಗಿಯಿತು. ವಿಷ್ಣುವಿನ ವೈರಿಗಳಾದ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪುವಿನ ಅಂತ್ಯವಾಗುವುದರೊಂದಿಗೆ ಜಯ ಮತ್ತು ವಿಜಯರ ಭೂಮಿಯ ಮೇಲಿನ ಮೊದಲ ಜನ್ಮ ಕೊನೆಗೊಂಡಿತು. ನರಸಿಂಹ ಪ್ರಹ್ಲಾದನಿಗೆ ಪಟ್ಟುಗಟ್ಟಿ ಆಶೀರ್ವದಿಸಿದ್ದ. ವಿಷ್ಣುವನ್ನು ನರಸಿಂಹನ ಅವತಾರದಲ್ಲಿ ಪೂಜಿಸಲಾಗುತ್ತದೆ. ನರಸಿಂಹ ಭಯಹರ. ಈತನ ಹೆಸರು ತುಂಬ ಪವಿತ್ರ. ನಾವು ಅಪಾಯದಲ್ಲಿರುವಾಗ ಈತನನ್ನು ನೆನೆಯಬೇಕು. ನಮ್ಮ ದೇಹ ಮತ್ತು ಜೀವ ಇವೆಲ್ಲವೂ ಅಜರಾಮರಲ್ಲ ಎಂಬ ವಿಷಯ ನರಸಿಂಹ ಅವತಾರದಿಂದ ತಿಳಿದುಬರುತ್ತದೆ. ನಾವು ನಮ್ಮ ಸೃಷ್ಟಿಕರ್ತನಿಗೆ ಅನನ್ಯ ಭಕ್ತಿಯಿಂದ ಶರಣಾದರೆ ನಮಗೆ ಮುಕ್ತಿ ದೊರೆಯುತ್ತದೆ. ಪ್ರಹ್ಲಾದ ಭಗವಂತನ ಉಪದೇಶವನ್ನು ಅನುಸರಿಸಿದ್ದ. ಭಗವಂತನ ಪ್ರೀತಿಗಳಿಗೆ ಉದಾರ ಜೀವಿ ಎನಿಸಿಕೊಂಡ. ಕಶ್ಯಪ ಋಷಿಗಳು ಪ್ರಹ್ಲಾದನ ಮುತ್ತಜ್ಜಿಗೆ ಕೊಟ್ಟು ಭರವಸೆಯನ್ನು ಅಸುರನ ಹೊಟ್ಟೆಯಲ್ಲಿ ಹುಟ್ಟಿಯೂ ಪ್ರಹ್ಲಾದ ನೆರವೇರಿಸಿದ್ದ.